ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ತಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಮೊಳಕೆ ಹುರುಳಿಕಾಳು ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಬಿಡ್ತೀನಿ. ಇದು ಎಷ್ಟು ಹೆಲ್ದಿ ರೆಸಿಪಿ ಅನ್ನೋದನ್ನು. ಇದರಲ್ಲಿ ಪ್ರೋಟೀನು, ನಾರಿನಂಶ, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಸೊ ಇದನ್ನು ಸೂಪರ್ ಫುಡ್ ಅಂತಲೂ ಕರೀತಾರೆ. ಹಳ್ಳಿಗಳ ಕಡೆ ಇದನ್ನು ತುಂಬ ಜಾಸ್ತಿ ಮಾಡ್ತಾರೆ. ಮೊಳಕೆ ಕಟ್ಟಿ ಸಾಂಬಾರನ್ನ ಜಾಸ್ತಿ ಮಾಡ್ತಾರೆ. ಯಾಕೆ ಅಂತಂದರೆ ಇದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಮೊಳಕೆ ಹುರುಳಿಕಾಳು ಒಂದೇ ಅಲ್ಲ, ಎಲ್ಲ ಥರದ ಕಾಳುಗಳನ್ನು ಕೂಡ ಮೊಳಕೆ ಕಟ್ಟಿ ಸಾಂಬಾರನ್ನ ಮಾಡ್ತಾರೆ. ನೆಕ್ಸ್ಟು ಇದು ಆಯುರ್ವೇದದ ಪ್ರಕಾರ ಹುರುಳಿಕಾಳು ಕಿಡ್ನಿ ಸ್ಟೋನ್ ಯಾರಿಗಿರುತ್ತೆ ಅದನ್ನು ಕಿಡ್ನಿ ಸ್ಟೋನ್ ಕರಗಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಿಡ್ನಿ ಸ್ಟೋನ್ ಬರದಂತೆ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಹುರುಳಿಕಾಳು ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಕ್ಕೆ ಸ್ವಲ್ಪ ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೋನ ನಾನು ತೊಗೊಂಡಿದ್ದೀನಿ. ಇಲ್ಲಿ 2 ಥರದ ಮಸಾಲೆನ ನಾವು ರುಬ್ಕೊಳ್ಬೇಕಾಗತ್ತೆ. ಅಂದರೆ ಒಂದೇ ಸಲ ಹಾಕಿ ನಾನು ರುಬ್ಬಲ್ಲ, 2 ಸಲ ಹಾಕ್ತೀನಿ. ನೀವು ವಿಡಿಯೋನ ನೀಟಾಗಿ ಗಮನಿಸಿ. ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, 2ರಿಂದ 3 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಶುಂಠಿನ ತೊಗೋತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿನ ತೊಗೋತಾ ಇದ್ದೀನಿ. 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತರ್ತರಿಯಾಗಿ ಆದಮೇಲೆ ನೆಕ್ಸ್ಟು ನೀರು ಹಾಕ್ಕೊಂಡು ರುಬ್ಬಿ. ನೀವು ಫಸ್ಟೇ ನೀರು ಹಾಕ್ಕೊಂಡು ರುಬ್ಬಿಟ್ರೆ ಅದು ಬೇಗ ಸಮಿಯಲ್ಲ. ಸೊ ನಾನಿವಾಗ ಕುಕ್ಕರ್ನ ತೊಗೊಂಡಿದ್ದೀನಿ. ಸೊ ಇವಾಗ ಮೊದಲನೇ ಮಸಾಲೆನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು 1-2 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡಾದಮೇಲೆ ನಾವೇನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ವಲ್ಲ ಆ ಕಾಳನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸೇರಿಸಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಫ್ರೈ ಮಾಡಾದಮೇಲೆ ನಾನೇನು ಮಸಾಲೆ ರುಬ್ಬಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿ. ಅಂದರೆ ಜಾರಲ್ಲಿ ಏನಾದ್ರೂ ಮಸಾಲೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳಿ. ಸೊ ನಾನು ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿರೋದು ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋಕ್ಕೆ ಇಟ್ಬಿಡ್ತೀನಿ. ನಾನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಇದ್ರ ಪಾಡಿಗೆ ಇದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಇನ್ನೊಂದು ಜಾರಿಗೆ ಚಕ್ಕೆ, ಲವಂಗ, ನೆಕ್ಸ್ಟು ಕಾಯಿ, ಇದನ್ನು ಸ್ವಲ್ಪ ತರ್ತರಿಯಾಗಿ ಕಾಯಿನ ಫಸ್ಟು ಪುಡಿ ಮಾಡ್ಕೊತೀನಿ. ಯಾಕೆಂದರೆ ಸಮಿಯಲ್ಲ ಬೇಗನೆ. ಸೊ 1 ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ನಾನು ಜಾಮ್ ಟೊಮ್ಯಾಟೋನ ತೊಗೊಂಡಿದ್ದೀನಿ, ಹುಳಿ ಟೊಮ್ಯಾಟೋನ ತೊಗೊಂಡಿಲ್ಲ. ಸೊ ಸ್ವಲ್ಪ ನೀರನ್ನ ಹಾಕಿ ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಮನೇಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. 2 ಚಮಚ ಸೇರಿಸ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಖಾರ ಇದೆ ಅದ್ರ ಮೇಲೆ ತಕ್ಕಂತೆ ನೀವು ಸೇರಿಸಿ. ನಾವು ಇಲ್ಲಿ ವಿಡಿಯೋದಲ್ಲಿ ಏನು ತೋರಿಸ್ತೀವಿ ಅದನ್ನೇ ನೀವು ಆ ಪ್ರಕಾರನೇ ಅಳತೆಯಾಗಿ ನೀವು ಏನಾದರೂ ಸೇರಿಸಿದರೆ ಏನಾದರೂ ಮಿಸ್ಟೇಕ್ ಆಗುತ್ತೆ. ಸೊ ನಾವು ಯಾವ ಥರ ಕಾಳುಗಳನ್ನ ಕ್ವಾಂಟಿಟಿ ತೊಗೊಂಡಿದ್ದೀವಿ ಅದ್ರ ಮೇಲೆ ನೀವು ಮಸಾಲೆನ ಹಾಕಬೇಕಾಗತ್ತೆ. ಇದು ನಿಮಗೆ ನಾಲೆಡ್ಜ್ ಇರಲಿ. ಸೊ ಇವಾಗ ಕುದೀತಾ ಇರೋದಕ್ಕೆ ನಾನು ಈ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸಾಂಬಾರು ಅಳತೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮಿಕ್ಕಿರುವಂತಹ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟೆ. ಸೊ ಎಲ್ಲ ಮಸಾಲೆನೂ ಆ ನೀರೊಳಗಡೆ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಟ್ರಿಕ್ನ ನಾನು ಯಾವಾಗಲೂ ಉಪಯೋಗಿಸ್ತಾ ಇರ್ತೀನಿ. ಆ ನೀರು ಹಾಕಿ ಜಾರನ್ನ ತೊಳೆಯೋದಕ್ಕಿಂತ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಆಗೋಗುತ್ತೆ. ಸೊ ಇವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸ್ತೈತೆ. ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
ಇವಾಗ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾದ್ಮೇಲೆ ಉಪ್ಪು ಇದೆಯೋ ಅಥವಾ ಖಾರ ಇದೆಯೋ ಅನ್ನೋದು ನಿಮಗೆ ಗೊತ್ತಾಗೋದು. ತಕ್ಷಣವೇ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಬಾರ್ದು. ಒಂದು ಕುದಿ ಬಂದಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಅದನ್ನು ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಇವಾಗ ಮಸಾಲೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ತಕ್ಷಣ ಆಲೂಗೆಡ್ಡೆ ಆಗಿರ್ಬೋದು ಮತ್ತು ಬದನೆಕಾಯಿ ಆಗಿರ್ಬೋದು ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಒಂದು ಕುದಿ ಬಂದಾದಮೇಲೆ ಈ ಥರ ಸೇರಿಸೋದ್ರಿಂದ ಸ್ಮ್ಯಾಶ್ ಆಗಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು. 1-2 ವಿಷಲ್ನ ತಗೊಳ್ಳಿ ಅಥವಾ ಒಂದೇ ವಿಷಲ್ ಸಾಕು. ಯಾಕೆಂದರೆ ನಾನು ಒಂದೇ ವಿಷಲ್ನ ತಗೊಂಡಿದ್ದು. ಕೆಲವೊಂದು ಹುರುಳಿಕಾಳು ಬೇಯಲ್ಲ, ಅಂಥವರು 2 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಥರ ಮೊಳಕೆ ಕಾಳು ಸಾಂಬಾರು ನಾನು ತುಂಬ ಇಷ್ಟಪಡ್ತೀನಿ. ಸೊ ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು, ಒಂದು 1/2 ಅವರ್ ಒಳಗಡೆ ಎಲ್ಲ ಸಾಂಬಾರನ್ನ ಮಾಡಿಬಿಡ್ಬೋದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.